ಎಲ್ಲ ಮಾಧ್ಯಮದವ್ರಿಗೆ ನಮಸ್ಕಾರ. ನನ್ನ ಹೆಸರು KN ನಾಗರಾಜು ಅಂತ, ಮ್ಯಾನೇಜಿಂಗ್ ಪಾರ್ಟ್ನರ್ ಡೈಮಂಡ್ ಫ್ರೆಶ್ ಚಿಕನ್. ನಾನು ಕಳೆದ ಒಂದು 30-35 ವರ್ಷದಿಂದ ಈ ಕೋಳಿ ಉದ್ಯಮದಲ್ಲಿದ್ದೇನೆ. ಕೋಳಿ ಉದ್ಯಮದಲ್ಲಿ ಈಗ ಅನೇಕ ಬದಲಾವಣೆಗಳಾಗ್ತಾ ಬರ್ತಾಯಿದೆ. ಹಿಂದೆ ಸಾಂಪ್ರದಾಯಿಕವಾಗಿ ಪ್ರತಿಯೊಂದು ಕೋಳಿ ತಿನ್ನಬೇಕಂದ್ರೆ ಪ್ರತಿಯೊಂದು ಅಂಗಡಿಗೆ ಹೋಗಿ ತೊಗೊಂಬಂದು ತಿನ್ನುವಂಥದ್ದು, ಅಲ್ಲೇ ಕಟ್ ಮಾಡಿಸಿ ಬರ್ನ್ ಮಾಡಿಸಿ ತಿನ್ನುವಂಥ ಒಂದು ಸಂಪ್ರದಾಯ ಇತ್ತು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಫಾಸ್ಟ್ ಫುಡ್ ಅನ್ನೋ ಒಂದು ಇದು ಬಂದು ಕಾನ್ಸೆಪ್ಟಲ್ಲಿ ಅನೇಕ ಚಿಕನ್ನಲ್ಲಿ ಬದಲಾವಣೆಗಳಾಯಿತು. ಈಗ ಮನೆಗಳಿಗೆಲ್ಲ ಚಿಕನ್ ಬರ್ತಾಯಿದೆ. ಅನೇಕ ಪ್ಲಾಟ್ಫಾರ್ಮ್ಸ್ ಇದೆ, ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಇದೆ. ಆ ಪ್ಲಾಟ್ಫಾರ್ಮ್ಸಲ್ಲಿ ಏನಾಗ್ತಾಯಿದೆ, ಈಗ ಚಿಲ್ಡು ಫ್ರೋಝನ್ನು ಐಸ್ ಚಿಕನ್ ಬರ್ತಾಯಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪನೇ ಆರೋಗ್ಯದ ಮೇಲೆ ಸ್ವಲ್ಪ ದುಷ್ಪರಿಣಾಮ ಬೀರ್ತದೆ ಅನ್ನೋ ಒಂದು ವಿಷಯನ ಇಟ್ಕೊಂಡು ನಾನು ಯಾಕೆ ನಮ್ಮ ನಾನ್ ವೆಜ್ ಗ್ರಾಹಕರಿಗೆ ಅವರು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಫ್ರೆಶ್ ಚಿಕನ್ ಕೊಡಬಾರ್ದು ಅನ್ನೋ ಒಂದು ಆಲೋಚನೆ ಬಂತು ನನಗೆ. ಹಾಗಾಗಿ ನಾನು ಕಳೆದ 4 ವರ್ಷಗಳಿಂದ ಸತತವಾಗಿ ಈ ವಿಷಯವಾಗಿ ಒಂದು ಪ್ರಯತ್ನ ಪಟ್ಟು ಇವತ್ತು ನಾವು ಡೈಮಂಡ್ ಫ್ರೆಶ್ ಚಿಕನ್ ಆ್ಯಪನ್ನು ನಾವು ಲೋಕಾರ್ಪಣೆಗೊಳ್ತಾ ಇದ್ವಿ. ಇದರ ವಿಶೇಷತೆ ಏನಂದರೆ, ಒಬ್ಬ ಗ್ರಾಹಕರು ಅವ್ರ ಮನೆಯಿಂದ ನಮ್ಮ ಆ್ಯಪ್ನಲ್ಲಿ ಆರ್ಡ್ರ್ ಮಾಡಿದ್ರೆ ನಾವು ತಕ್ಷಣವೇ ಗ್ರಾಹಕರು ಇರುವಂಥ ಮನೆಯ ಸಮೀಪದ 2-3 ಕಿಲೋಮೀಟರ್ ಅಂತರದಲ್ಲಿರುವಂಥ ಒಂದು ನಮ್ಮ ವೆಂಡರ್ ಚಿಕನ್ ಶಾಪ್ನಲ್ಲಿ ಜೀವಂತ ಕೋಳಿ, ಆರೋಗ್ಯವಂತ ಕೋಳಿಯನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ನಮ್ಮ ಡೆಲಿವರಿ ಪಾರ್ಟ್ನರ್ ಮುಖಾಂತರ ನಾವು ಗ್ರಾಹಕರ ಮನೆಗೆ ತಲುಪಿಸ್ತೇವೆ. ಇದು ಕೇವಲ ಒಂದು 60 ನಿಮಿಷದಲ್ಲಿ ಆಗುವಂಥ ಒಂದು ಕಾರ್ಯಕ್ರಮ. ಮತ್ತು ಈ ಚಿಕನ್ನನ್ನೇ ನಾನು ಯಾಕೆ ಹೆಚ್ಚಾಗಿ ಇದು ಮಾಡಿದೆ ಅಂತಂದರೆ, ಚಿಕನ್ನಲ್ಲಿ ಇವತ್ತು ಅತಿ ಹೆಚ್ಚು ಪ್ರೋಟೀನ್ಸ್ ಇದೆ. ಇವತ್ತು ಬಡವರ ಪಾಲಿನ ಬಾದಾಮಿ ಅಂತ ಹೇಳ್ತೀವಲ್ಲ, ಹಾಗೆ ಇವತ್ತು ಎಲ್ಲರೂ 1000 ರೂಪಾಯಿ ಕೊಟ್ಟು ಅಥವಾ 800 ರೂಪಾಯಿ ಕೊಟ್ಟು 1500 ರೂಪಾಯಿ ಕೊಟ್ಟು ನಾನ್ ವೆಜ್ಜು ಖರೀದಿ ಮಾಡಲಿಕ್ಕಾಗಲ್ಲ. ಚಿಕನ್ನು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಹಾಗಾಗಿ ನಾವು ಚಿಕನ್ನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಮುಂದಿನ ದಿನಗಳಲ್ಲಿ ಮೀನು ಮತ್ತು ಮಾಂಸ, ಮೊಟ್ಟೆ ಸಹ ನಮ್ಮ ಆ್ಯಪ್ನಲ್ಲಿ ದೊರೀತದೆ. ರೇಟ್ ವೈಸ್ ಹೆಂಗಿರುತ್ತೆ? ಇಲ್ಲಿ ಕೆಲವೆಲ್ಲ ಆನ್ಲೈನ್ ಆ್ಯಪ್ಸಲ್ಲಿ ಬರ್ತಾಯಿದೆ, ಅದಕ್ಕಿಂತ ನಮ್ಮದು ಕಡಿಮೆನೇ ಇರ್ತದೆ. ಆಯಾ ದಿನದ ಮಾರುಕಟ್ಟೆ ದರದ ಮೇಲೆ ನಾವು ರೇಟ್ ಫಿಕ್ಸ್ ಮಾಡ್ತಾಯಿದ್ದೀವಿ. ಡೆಲಿವರಿ ಬಾಯ್ಸ್ ಇರ್ತಾರೆ, ಅದರದ್ದೆಲ್ಲ ನಾವು ಟೈಅಪ್ ಆಗಿದ್ದೀವಿ. ಯಾವ ಏರಿಯಾಗಳೆಲ್ಲ? ಈಸ್ಟಿಂದ ಸ್ಟಾರ್ಟ್ ಮಾಡಿ ಬೆಂಗಳೂರು ಸೌತು, ಸ್ವಲ್ಪ ಬೆಂಗಳೂರು ಸೆಂಟ್ರಲ್ ಬರ್ತದೆ, ಇಲ್ಲಿ ಸ್ಟಾರ್ಟ್ ಆಗ್ತಾಯಿದೆ ನಾಳೆಯಿಂದ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಾದ್ಯಂತ ಮಾಡ್ತೇವೆ. ನಂತರ ದಿನದಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಾಡ್ತೇವೆ, ಮತ್ತು ಕರ್ನಾಟಕ ಪೂರ, ತದನಂತರ ಕರ್ನಾಟಕ ಬಿಟ್ಟು ಹೊರಗಡೆನೂ ಮಾಡುವಂಥ ಒಂದು ಆಲೋಚನೆ ಇದೆ. ಡೈಮಂಡ್ ಫ್ರೆಶ್ ಚಿಕನ್ ಅಂತ ಸಿಗ್ತಾಯಿದೆ. ಇದೇನು ಕಸ್ಟಮರು ಆ್ಯಪ್ನಲ್ಲಿ ಆರ್ಡ್ರ್ ಮಾಡಿದ ತಕ್ಷಣ ನಮಗೆ ಬರ್ತದೆ, ನಮ್ಮ ಬ್ಯಾಕ್ ಎಂಡ್ಗೆ ಅದು ಬಂದು ಮೆಸೇಜ್ ಬಂದ ತಕ್ಷಣವೇ ಆ ನಿಯರ್ ಬೈ ಇರೋವಂಥ ಒಂದು ಅಂಗಡಿನಲ್ಲಿ ಆಗತಾನೆ ಜೀವಂತ ಕೋಳಿನ ತೊಗೊಂಡು ಕಟ್ ಮಾಡಿ ಕ್ಲೀನ್ ಮಾಡಿ 60 ನಿಮಿಷದ ಒಳಗಡೆ ಕೊಡ್ತೀವಿ ಸರ್. ಆರ್ಡ್ರ್ ಮಾಡೋದ್ರಿಂದ ಹಿಡಿದು ಡೆಲಿವರಿ ತೊಗೊಳ್ಳೋ ತನಕ ಇರೋವಂಥ ಮಧ್ಯದಲ್ಲಿ ಟೈಮು 60 ನಿಮಿಷ. ಇದು ಯಾವುದೇ ಕಾರಣಕ್ಕೂ ನೋ ಫ್ರೋಝನ್, ನೋ ಚಿಲ್ಡ್, ನೋ ಐಸ್, ಮತ್ತು ನೆನ್ನೆ ಕಟ್ ಮಾಡಿದ್ದು ಮೊನ್ನೆ ಕಟ್ ಮಾಡಿದ್ದು ಅನ್ನೋ ಪ್ರಶ್ನೆ ಬರೋದಿಲ್ಲ. ಟೋಟಲ್ ಬೆಂಗಳೂರಿನಲ್ಲಿ 300 ವೆಂಡರ್ಸ್ ಇರ್ತಾರೆ. ಸೊ ಎವರಿ ಕಸ್ಟಮರು ಏನಿದ್ದಾರೆ ಅವರ ಮನೆ ಹತ್ತಿರದಲ್ಲಿ ಇರುವಂಥ 2 ಕಿಲೋಮೀಟ್ರಿಗೆ ಒಂದು ವೆಂಡರ್ಸ್ನ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ ಸರ್. ಈಗ ತಮ್ಗೆ ಗೊತ್ತಿರಂಗೆ ಹಲಾಲ್ ಕಟ್ಟು ಜಕ್ಕ ಮಾಡ್ತಾ ಇಲ್ಲ ಸರ್, ಜಸ್ಟ್ ಚಿಕನ್ ಅಂತ ಹೇಳ್ತಾ ಇದ್ದೀವಿ. ಕಸ್ಟಮರ್ ಹೆಂಗೆ ಮತ್ತೆ ಅಂಗಡಿನೂ ಇದೆ, ಎಲ್ಲ ಅಂಗಡಿನೂ ಇರ್ತದೆ. ಕೊಡ್ರೆ ಸುಮಧುರವಾದ ಕಾರ್ಯಕ್ರಮ, ದೇವರ ಪ್ರಾರ್ಥನೆ, ದೇವರ ಆರಾಧನೆಯೊಂದಿಗೆ ಈ ಶುಭ ಹೋಗಿ ಅಂತ ಹೇಳ್ತಾ ನಮ್ಮ ಎಲ್ಲ ಗಣ್ಯಾದಿ ಗಣ್ಯ ವ್ಯಕ್ತಿಗಳು ಜೊತೆ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮುಖಾಂತರ ಚಾಲನೆ ನೀಡ್ತಾ ಇದ್ದಾರೆ. ಎಲ್ಲರೂ ಕೂಡ ಜೊತೆಯಾಗಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ದೊಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ 21 ನಮಸ್ಕಾರಗಳು. Thank you so much once again. ಜೊತೆಯಾಗಿ ಜೋರಾಗಿ ಹೋಗ್ತಾ ಇದ್ದೀವಿ. ರೆಡಿ ನಾ? 1 2 3 come on, make some noise. ಎಸ್ ದಯಮಾಡಿ ಇಲ್ಲಿ ಬನ್ನಿ, ಕೌಂಟ್ ಡೌನ್ ಹೇಳಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. 7 6 5
ಫೈಲ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಇದನ್ನ ಇನ್ನೂ ಜೋರಾಗಿ ಹೇಳ್ಬೇಕು. ಆದ್ರೆ ಏನಂದ್ರೆ ಎದ್ದು ನಿಂತ್ಕೊಂಡು ಹೇಳ್ಬೇಕು, ಯಾಕಂದ್ರೆ ನಾವು ಆಪ್ ಟೆಂಡರ್ ಫ್ರೆಶ್ ಜ್ಯೂಸಿ ಚಿಕನ್, ಅದುವೇ ನಮ್ಮ ಡೈಮಂಡ್ ಫ್ರೆಶ್ ಚಿಕನ್. ಈಗ ಈಗಲೇ ಡೈಮಂಡ್ ಫ್ರೆಶ್ ಚಿಕನ್ ಆಪ್ ಅನ್ನು ಡೌನ್ಲೋಡ್ ಮಾಡಿ. ಇದು ಯೂಸರ್ ಫ್ರೆಂಡ್ಲಿ ಆಪ್ ಆಗಿದ್ದು ನಿಮಗೆ ಬೇಕಾದ ಪ್ರಕಾರ ಮತ್ತು ಪ್ರಮಾಣವನ್ನು ಆನ್ಲೈನ್ ನಲ್ಲಿ ಆರ್ಡರ್ ಮಾಡುವುದು ಸುಲಭ. ಇದರ ಸಂಸ್ಥಾಪಕರಾದ ಶ್ರೀ ನಾಗರಾಜ್ ಅವರು, ಅವರ ಟೀಮ್ ಅವರು ಹೃತ್ಪೂರ್ವಕವಾದ ಅಭಿನಂದನೆಗಳು. ಇದೊಂದು ಅವರು ಮಾಡಿರ್ತಕ್ಕಂಥ ಪ್ರಯತ್ನ ಒಳ್ಳೆಯ ಪ್ರಯತ್ನ. ಯಾಕಂದ್ರೆ ಇದಕ್ಕಿಂತ ನಮಗೆಲ್ಲ ಗೊತ್ತಿದೆ, ಆನ್ಲೈನ್ ನಲ್ಲಿ ಫ್ರೋಜನ್ ಚಿಕನ್, ಚಿಡ್ ಚಿಕನ್, ಈ ತರ ಡಿಫ್ರೆಂಟ್ ಚಿಕನ್ಸ್ ನಿಮ್ಮ ಮನೆ ಬಾಗಿಲಿಗೆ ಬಂದು ಡೆಲಿವರಿ ಕೊಡ್ತಾ ಇದ್ರು. ಆದ್ರೆ ಇವತ್ತು ಐಸ್ ಹಾಕ್ದಂಗೆ, ಯಾವುದೇ ಚಿಲ್ ಮಾಡ್ದಂಗೆ ತಮ್ಮ ಮನೆಗಳಿಗೆ ಈ ಒಂದು ಫ್ರೆಶ್ ಚಿಕನ್ ಸಪ್ಲೈ ಮಾಡೋದಕ್ಕೆ ಅವ್ರು ಮಾಡಿರ್ತಕ್ಕಂಥ ಒಂದು ಬಹಳ ಚೆನ್ನಾಗಿದೆ, ಬಹಳ ಸಂತೋಷ ಆಗ್ತದೆ ನನಗೆ. ನಾನು ಈ ಇಂಡಸ್ಟ್ರಿಗೆ ಬಂದು ಸುಮಾರು 40-45 ವರ್ಷ ಆಯಿತು. ನಾನು ಇಂಡಸ್ಟ್ರಿಗೆ ಬಂದಾಗ ಭಾರತದಲ್ಲಿ ಈ ಚಿಕನ್ ಕನ್ಸಂಪ್ಷನ್ ಬರೀ ಸರಾಸರಿಯಾಗಿ ಒಂದು ವರ್ಷಕ್ಕೆ ಒಬ್ಬ ಮನುಷ್ಯ ಬರೀ 3 ಗ್ರಾಮ್ 45 ವರ್ಷ ಹಿಂದೆ. ಆದರೆ ಈಗ ಅದೇ 3 ಗ್ರಾಮ್ ಚಿಕನ್ ಬಂದು 8 kg ಸರಾಸರಿಯಾಗಿ ಒಂದು ವರ್ಷಕ್ಕೆ ಈಗ ಭಾರತದಲ್ಲಿ ಈ ಕನ್ಸಂಪ್ಷನ್ ಇದೆ. ಮೀನ್ಸ್ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಭಾರತದಲ್ಲಿ ಈಗ 8 kg ಇದೆ. ಆದರೆ ಮುಂದುವರಿದ ದೇಶಗಳಿಗೆ ನಾವು ಹೋಲಿಕೆ ಮಾಡಿದಾಗ ಮುಂದುವರಿದ ದೇಶಗಳಲ್ಲಿ ಸುಮಾರು 40 kg, ಅಂದ್ರೆ 40 kg ಆವರೇಜ್ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಇದೆ.